ಕಂದಾಯ ಸಚಿವರು ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ ಇದುವರೆಗೆ ಬಹಳ ಚೆನ್ನಾಗಿ ಚರ್ಚೆ ಆಗಿದೆ. ಅದರ ಚರ್ಚೆ ವೀರ ಸುಮಾರು 38 ಜನ ಇದುವರೆಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 13 ಗಂಟೆಗಳ ಕಾಲ ಚರ್ಚೆ ಆಗಿದೆ. 13-14 ಗಂಟೆ. ಅದ್ರ ವಿವರ ಎಲ್ಲಿದೆ ರೀ? ಎಲ್ಲೋ ಇದೆಯಲ್ಲ ಒಂದು ಹಾಳೆ. ಅಧ್ಯಕ್ಷರೇ, ನಾ ಇಷ್ಟು ಮಾತಾಡ್ತಾ ಇದ್ದೀನಿ ಅಂತ ಕೊಡ್ಬೇಕಲ್ಲ. ಅದೇ ಕೊಡ್ರಿ ಇಲ್ಲಿ. ನಾಳೆ ಕೊಡ್ತೀನಿ. ನಾಳೆ ಗೌಡ್ರ ನಿಮ್ ಬಿಟ್ಟಿಲ್ಲ, ನಾನು ನಾಳೆ ಕೊಡೋಣ. ಶೂನ್ಯ ವೇಳೆದು ಏನೋ ಕೇಳಿದ್ದಾರೆ ಅವರು, ಅದಕ್ಕೆ ಅಷ್ಟೇ ಕೊಡ್ರಿ. ಅದು ಇಲ್ಲಿ ನೋಡ್ರಿ, ಒಟ್ಟು ಅಶೋಕ್ ಅವ್ರು ತಯಾರಿದ್ದೀರೋ ಇಲ್ಲೋ ಅಲ್ಲ. ಈಗ ಮತ್ತಿನ್ನೂ 36 ಜನ ಮಾತನಾಡಿದ್ದಾರೆ ಅತಿವೃಷ್ಟಿ ಬಗ್ಗೆ. ಬಿಜೆಪಿಯಿಂದ 6 ಜನ, ಅವರು 42 ನಿಮಿಷ ಮಾತನಾಡಿದ್ದಾರೆ. JDS ದಿಂದ 12 ಜನ 4 ಗಂಟೆ 49 ನಿಮಿಷ ಮಾತನಾಡಿದ್ದಾರೆ. ಕಾಂಗ್ರೆಸ್ನಿಂದ 16 ಜನ 6 ಗಂಟೆ 37 ನಿಮಿಷ ಮಾತನಾಡಿದ್ದಾರೆ. ನಮ್ಮ ಪಕ್ಷೇತರ ಸದಸ್ಯರು 2, ಅವರು 36 ನಿಮಿಷ ಮಾತನಾಡಿದ್ದಾರೆ. ಒಟ್ಟು 36 ಸದಸ್ಯರು 12 ಗಂಟೆ 44 ನಿಮಿಷ ಮಾತನಾಡಿದ್ದಾರೆ. ಅತಿವೃಷ್ಟಿಯ ಗಂಭೀರತೆಯನ್ನ ಸದನದಲ್ಲಿ ಸರ್ಕಾರಕ್ಕೆ ಬಹಳ ಪ್ರಭಾವಿಯಾಗಿ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಈಗ ಅದಕ್ಕೆ ಸರ್ಕಾರದಿಂದ ಉತ್ತರ ಕಂದಾಯ ಸಚಿವರು ಅಶೋಕ್ ಅವರು. ಒಂದು ನಿಮಿಷ ಇಲ್ಲ, ನಾಯಕ ಬರ್ಬೇಕಷ್ಟೇ. ಬರ್ತಾರೆ ಈಗ, ಬರ್ಲಿ ಕೇಳಿ ಅವರಿಗೆ ಅಷ್ಟೇ. ಬರ್ತಾರೆ, ಬಂದ ನಂತರ ಕೊಡ್ಲಿ ಸಭಾ. ನೋಡ್ರಿ, ಹಂಗ ಆಗೋದಿಲ್ರಿ. ನಾನು ಅಜೆಂಡಾ ಪ್ರಕಾರ ಹೋಗ್ಬೇಕಲ್ಲ. ಈಗೇನ್ ಬಿಲ್ ತಗೊಳ್ಳಿ, ನಾನು ಬಿಲ್ ತಗೊಳ್ಳಿಕ್ಕೆ ಅವರೆಲ್ಲ ನಾನು ಇದಾದ್ಮೇಲೆ ಅಂತ ಅಜೆಂಡಾದಲ್ಲಿ ಹಾಕಿದ್ದೀನಿ. ಈಗ ಅವ್ರು ಶುರು ಮಾಡ್ಲಿ, ಅವ್ರು ಬರ್ತಾರೆ. ಅಶೋಕ್ ಅವ್ರು ಶುರು ಮಾಡಿ. ಅಶೋಕ್ ಅವರು ಉತ್ತರ ಶುರು ಮಾಡ್ಬೇಕು. ನೀವೇ ಮೀನಾಮೇಷ ಮಾಡಿದ್ರೆ ನಾನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಶೋಕ್ ಅವರೇ ಅವ್ರು ಹೇಳಿದಾರೆ, ನಾನು ಹೇಳಿದ್ರೆ ನೀವು ಶುರು ಮಾಡಿ. ನೀವು ಉತ್ತರ ಕೊಡೋದಕ್ಕೆ ಮೀನಾಮೇಷ ಮಾಡಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲ. ಈಗ ಯಾರದ್ದು ಏನು ಉತ್ತರ, ನಾನು ಯಾರದ್ ಮಾತು ಏನೂ ಕೇಳೋ ಸ್ಥಿತಿಯಲ್ಲಿಲ್ಲ. ನನಗೆ 1 ವಾರ ಕಾಲ ಚರ್ಚೆ ಆಗಿದೆ. ಈ ಕಂದಾಯ ಸಚಿವರು ಉತ್ತರ ಹೇಳ್ತಾರೆ. ಅಧ್ಯಕ್ಷರೇ, ಬೆಂಗಳೂರು ನಗರದಲ್ಲೂ ಕೂಡ ತುಂಬಾ ನೀರಿನ ಸಮಸ್ಯೆ ಆಗಿತ್ತು, ಫ್ಲಡ್ ಆಗಿತ್ತು. ಮುಖ್ಯಮಂತ್ರಿಗಳು ಇನ್ಚಾರ್ಜ್ ಆಗಿದ್ದಾರೆ. ನೆನ್ನೆನೂ ಕೂಡ ವಿನಂತಿ ಮಾಡಿದೆ, ಕ್ವಶನ್ ಅವರ್ ಆದ ತಕ್ಷಣ ಕೊಡಿ ಅಂತ. ಇಲ್ಲ ಅಂತ ನಮ್ಮ ಸೆಕ್ರೆಟರಿ ಅವರು 0 ಅವರ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ಕೆ ನಾನು ಆಚೆ ಹೋದೆ. ಅಜೆಂಡಾದಲ್ಲೇ ಇದೆಯಲ್ಲ 0 ಕ್ವಶನ್ ಅವರ್ ಆದ ತಕ್ಷಣ. ಆಯ್ತು, ಹೇಳಿ ಉತ್ತರ ಕೊಡಿ. ತಾವ್ ಹೇಳಿದ್ದೀರಾ, ನಾ ಪ್ರಾರಂಭ ಮಾಡ್ತಾ ಇದ್ದೀನಿ.